ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮನುಷ್ಯನ ನಿಜವಾದ ಸಂಗಾತಿ ಅವನ ಆರೋಗ್ಯ. ಅವನ ಆರೋಗ್ಯವು ಅವನನ್ನು ತೊರೆದ ದಿನ ಅವನು ಪ್ರೀತಿ ಮತ್ತು ಸಂಬಂಧಕ್ಕೂ ಹೊರೆಯಾಗುತ್ತಾನೆ. ಆರೋಗ್ಯ ಇದ್ರೇನೆ. ಆರೋಗ್ಯ ಇಲ್ಲದೆ ಹೋದರೆ ಯಾರೂ ಬೇಡ, ಯಾರೂ ಕೊಡಲ್ಲ. ಅದಕ್ಕೆ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಫಸ್ಟು ಏನೇ ಇರಲಿ, ದುಡ್ಡಲ್ಲ ಕಾಸಲ್ಲ, ಫಸ್ಟ್ ಆರೋಗ್ಯ ಇಲ್ಲದೇ ಇದ್ದರೆ ಯಾವ ಮನುಷ್ಯನೂ ಇಲ್ಲ. ಗೊತ್ತಾಯ್ತಾ? ಇವತ್ತು ನಾವು ವಟವೃಕ್ಷದ ಬಗ್ಗೆ ತಿಳ್ಕೊಳ್ಳೋಣ. ವಟವೃಕ್ಷವು ಹಿಂದೂ ಧರ್ಮದಲ್ಲಿನ ಅತ್ಯಂತ ಪವಿತ್ರ ಹಾಗೂ ಮಹತ್ವದ ವೃಕ್ಷಗಳಲ್ಲಿ ಒಂದಾಗಿದೆ. ಅಶ್ವತ್ಥ ಮತ್ತು ತುಳಸಿಯೊಂದಿಗೆ ವಟವೃಕ್ಷ ಆಲದ ಮರಕ್ಕೂ ಹಿಂದೂ ಧರ್ಮದಲ್ಲಿ ಅಪಾರ ಮಹತ್ವವಿದೆ. ಹಿಂದೂ ಧರ್ಮದ ಬಹುತೇಕ ಎಲ್ಲ ಗ್ರಂಥಗಳಲ್ಲಿಯೂ ವಟವೃಕ್ಷವು ಮಹಿಮೆಯನ್ನು ವಿವರಿಸಲಾಗಿದೆ. ಕೇವಲ ಹಿಂದೂ ಧರ್ಮದಲ್ಲಷ್ಟೇ ಅಲ್ಲದೆ ಜೈನ ಮತ್ತು ಬೌದ್ಧ ಧರ್ಮಗಳಲ್ಲಿಯೂ ವಟವೃಕ್ಷಕ್ಕೆ ಅದ್ಭುತ ಸ್ಥಾನಮಾನವಿದೆ. ವೈಜ್ಞಾನಿಕ ದೃಷ್ಟಿಯಿಂದಲೂ ವಟವೃಕ್ಷವು ಅತ್ಯಂತ ಉಪಯುಕ್ತವಾದುದು. ಆದರೆ ಅದರ ಧಾರ್ಮಿಕ ಮಹತ್ವವನ್ನು ನೋಡೋಣ. ವಟವೃಕ್ಷವನ್ನು ತ್ರಿಮೂರ್ತಿಗಳು ಪ್ರತೀಕವೆಂದು ಪರಿಗಣಿಸಲಾಗಿದೆ. ಇದರ ತೋಟೆಯಲ್ಲಿ ಶ್ರೀ ವಿಷ್ಣು, ಬೇರುಗಳಲ್ಲಿ ಬ್ರಹ್ಮದೇವರು ಮತ್ತು ಶಾಖೆಗಳಲ್ಲಿ ಶಿವ ನಿವಾಸವಿದೆ ಎಂದು ನಂಬಲಾಗಿದೆ. ಅಗ್ನಿ ಪುರಾಣದ ಪ್ರಕಾರ ವಟವೃಕ್ಷವು ಶಕ್ತಿ ಮತ್ತು ತೇಜಸ್ಸಿನ ಪ್ರತೀಕವಾಗಿದೆ. ಆದ್ದರಿಂದ ಸಂತಾನ ಪ್ರಾಪ್ತಿಯಾಗಿ ವೃಕ್ಷದ ಪೂಜೆ ಮಾಡುವ ವಿಧಿ ಇದೆ. ಯಾವ ಥರ? ವಟವೃಕ್ಷವು ಆಕಾರವು ಜಂಟಿಗಳಂತಿರುವುದರಿಂದ ಶಿವಪುರಾಣದಲ್ಲಿ ಇದನ್ನು ಸಾಕ್ಷಾತ್ ಜಟಾಜೂಟಧಾರಿ ಮಹಾದೇವರ ರೂಪವೆಂದು ಹೇಳಲಾಗಿದೆ. ಇದರ ದರ್ಶನವೇ ರುದ್ರ ದರ್ಶನಕ್ಕೆ ಸಮವೆಂದು ವರ್ಣಿಸಲಾಗಿದೆ. ಪದ್ಮಪುರಾಣದಲ್ಲಿ ಇದನ್ನು ವಿಷ್ಣುವಿನ ರೂಪವಾಗಿಯೂ ವಿವರಿಸಲಾಗಿದೆ. ಆದರೂ ಶ್ರೀಹರಿಯು ಮುಖ್ಯವಾಗಿ ಅಶ್ವತ್ಥ ವೃಕ್ಷದೊಂದಿಗೆ ಸಂಪರ್ಕಿಸಲಾಗುತ್ತದೆ. ಅಶ್ವತ್ಥರೂಪಿ ವಿಷ್ಣು ನಟರೂಪಿ ಶಿವ, ಅರ್ಥಾತ್ ಪೀಪಲ್ ವಿಷ್ಣುರೂಪವಾಗಿದ್ದು ವಟವೃಕ್ಷವು ಶಿವನ ಜಟಾರೂಪವಾಗಿದೆ. ಈ ವೃಕ್ಷವನ್ನು ಅಮರತ್ವದ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ. ಇದರ ಆಯಸ್ಸು ಸಾವಿರಾರು ವರ್ಷಗಳಿರುವುದರಿಂದ ಇದನ್ನು ಅಕ್ಷಯವಟ ಎಂದು ಕರೆಯುತ್ತಾರೆ. ಅಂದರೆ ಕ್ಷಯವಾಗುವ ವೃಕ್ಷ. ಕೆಲವು ಗ್ರಂಥಗಳಲ್ಲಿ ಪ್ರಳಯ ಕಾಲದಲ್ಲಿಯೂ ಕಾಶಿಯೊಂದಿಗೆ ಅಕ್ಷಯವಟ ಮಾತ್ರ ಉಳಿಯುತ್ತದೆ ಎಂದು ಉಲ್ಲೇಖವಿದೆ. ವಟವೃಕ್ಷದ ಉದ್ಭವವಾದ ಕುರಿತು ಕಥೆ ಏನೆಂದರೆ, ವಾಮನ ಪುರಾಣದಲ್ಲಿ ದೊರಕುತ್ತದೆ. ಶ್ರೀ ವಿಷ್ಣುವಿನ ನಾಭಿಯಿಂದ ಕಮಲವು ಉದ್ಭವಿಸಿ ಅದರಿಂದ ಬ್ರಹ್ಮದೇವರು ಪ್ರತ್ಯಕ್ಷರಾದರು. ನಂತರ ವಿವಿಧ ದೇವತೆಗಳು ದೇಹಗಳಿಂದ ಅನೇಕ ವೃಕ್ಷಗಳು ಹಾಗೂ ಸಸ್ಯಗಳು ಹುಟ್ಟಿಕೊಂಡವು. ಆ ಸಮಯದಲ್ಲಿ ಯಕ್ಷರ ರಾಜನಾದ ಮಣಿಭದ್ರನಿಂದ ವಟವೃಕ್ಷವು ಪ್ರತ್ಯಕ್ಷವಾಯಿತು ಎಂದು ಹೇಳಲಾಗಿದೆ. ಆದ್ದರಿಂದ ಇದನ್ನು ಯಕ್ಷರ ವಾಸ, ಯಕ್ಷತರು, ಯಜ್ಞವಾರಕ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ. ಯಕ್ಷಾಣದಿ ಪಶ್ಯಾಪಿ ಮಣಿಭದ್ರಸ್ಯ ನಾರದ ವಟವೃಕ್ಷಂ ಸಮಭವತ್ ತಸ್ಮಿನ್ ತಸ್ಯ ರತಿಃ ಸಹ ವಾಮನ ಪುರಾಣ. ಹರಿವಂಶ ಪುರಾಣದಲ್ಲಿ ಬಂಡರಿ ವಟ ಎಂಬ ವಟವೃಕ್ಷದ ವರ್ಣನೆ ಇದೆ. ಅದರ ಸೌಂದರ್ಯಕ್ಕೆ ಮೋಹಿತರಾಗಿದ್ದ ಶ್ರೀಕೃಷ್ಣನೇ ಅದರ ಕೆಳಗೆ ವಿಶ್ರಾಂತಿ ಪಡೆದರು ಎಂದು ಹೇಳಲಾಗಿದೆ. ರಾಮಾಯಣದಲ್ಲಿ ಸುಭದ್ರವಟ ಎಂಬ ವಟವೃಕ್ಷದ ಉಲ್ಲೇಖವಿದ್ದು ಅದರ ಶಾಖೆಯನ್ನು ಗರುಡನು ತನ್ನ ಬಲದಿಂದ ಮುರಿದನು ಎನ್ನಲಾಗಿದೆ. ಶಾಮನ್ಯುಗೋದ್ರ ಎಂಬ ವಟವೃಕ್ಷವು ರಾಮಾಯಣದಲ್ಲಿ ಉಲ್ಲೇಖಿತವಾಗಿದೆ. ಇದು ಇಂದಿನ ಅಕ್ಷಯ ವಟವೆಂದು ಪ್ರಸಿದ್ಧವಾಗಿದೆ ಮತ್ತು ಪಂಚವಟಗಳಲ್ಲಿ ಒಂದೊಂದು ಪರಿಗಣಿಸಲಾಗಿದೆ. ಶ್ರೀರಾಮನು ತನ್ನ ವನವಾಸದ ಬಹುಭಾಗವನ್ನು ಪಂಚವಟಿಯಲ್ಲಿ ಕಳೆದು ಅಲ್ಲಿ 5 ವಟವೃಕ್ಷಗಳಿಂದ ಕಾರಣ ಆ ಸ್ಥಳಕ್ಕೆ ಪಂಚವಟಿ ಎಂದು ಹೆಸರು ಬಂದಿದೆ. ಮತ್ತೊಂದು ನಂಬಿಕೆಯ ಪ್ರಕಾರ ಪ್ರಳಯ ಕಾಲದಲ್ಲಿ ಸಂಪೂರ್ಣ ಭೂಮಿ ಜಲಾವೃತವಾದಾಗ ಕೇವಲ 1 ವಟವೃಕ್ಷ ಮಾತ್ರ ಉಳಿಯುತ್ತದೆ. ಪ್ರಳಯದ ನಂತರ ಅದರ ಎಲೆಯು ಮೇಲೆ ಬಾಲಕೃಷ್ಣ ರೂಪದಲ್ಲಿ ಶ್ರೀಹರಿ ಪ್ರತ್ಯಕ್ಷರಾಗುತ್ತಾರೆ. ಅವರು ತಮ್ಮ ಪಾದದ ಬೆರಳನ್ನು ಇರುತ್ತಿರುವ ಅದ್ಭುತ ಲೀಲೆಯನ್ನು ಪ್ರದರ್ಶಿಸುತ್ತಾರೆ. ನಂತರ ಅವರ ನಾಭಿಯಿಂದ ಕಮಲವು ಉದ್ಭವಿಸಿ ಅದರಲ್ಲಿ ಬ್ರಹ್ಮದೇವರು ಆಸೀನರಾಗುತ್ತಾರೆ. ಬಳಿಕ ಬ್ರಹ್ಮನು ಸೃಷ್ಟಿಯನ್ನು ರಚಿಸುತ್ತಾನೆ. ವಟವೃಕ್ಷವು ಸಂಬಂಧಿಸಿದ ಸತ್ಯವಾದ ಸಾವಿತ್ರಿಯ ಕಥೆ ಏನೆಂದರೆ ಪ್ರಸಿದ್ಧವಾಗಿದೆ. ಸತ್ಯವಾದ ಪ್ರಾಣವನ್ನು ಯಮಧರ್ಮರಾಜನು ವಟವೃಕ್ಷ ಕೆಳಗೆ ತೆಗೆದುಕೊಂಡನು. ಆದರೆ ಸಾವಿತ್ರಿಯು ಪ್ರತಿವ್ರತ ಶಕ್ತಿಯಿಂದ ಅವನಿಗೆ ಪುನರ್ಜನ್ಮ ದೊರಕಿತು. ಆಗ ಯಮರಾಜನು ಸಾವಿತ್ರಿಗೆ ವಟವೃಕ್ಷದಲ್ಲಿನ ವಟವೃಕ್ಷವನ್ನು ಪೂಜಿಸುವ ಸ್ತ್ರೀಯರು ಪತಿ ದೀರ್ಘಾಯುಷ್ಯರಾಗುವರು ಎಂಬ ವರವನ್ನು ನೀಡಿದರು. ಆದ್ದರಿಂದ ಇಂದಿಗೂ ವಟ ಸಾವಿತ್ರಿ ವ್ರತವನ್ನು ಆಚರಿಸಲಾಗುತ್ತದೆ. ವಟವೃಕ್ಷವನ್ನು ನಡೆಸುವವರು ಶಿವಲೋಕವನ್ನು ಪಡೆಯುತ್ತಾರೆ ಎಂದು ನಂಬಿಕೆ ಇದೆ. ವಟವೃಕ್ಷವನ್ನು ಕಡಿತ ಮಾಡುವುದು
ಪುತ್ರ ಹತ್ಯೆಗೆ ಸಮಾನವೆಂದು ಹೇಳಲಾಗಿದೆ. ಜೈನ ಧರ್ಮದ ಪ್ರಕಾರ ಮೊದಲು ತೀರ್ಥಂಕರರಾದ ಭಗವಾನ್ ಋಷಭದೇವ ಅವರು ವಟವೃಕ್ಷದ ಕೆಳಗೆ ತಪಸ್ಸು ಪೂರ್ಣಗೊಳಿಸಿದರು. ಅದೇ ರೀತಿ ಬೌದ್ಧ ಧರ್ಮದ ಪ್ರಕಾರ ಗೌತಮ ಬುದ್ಧ ಅವರಿಗೆ ಗಯಾದಲ್ಲಿ ವಟವೃಕ್ಷದ ಕೆಳಗೆ ಜ್ಞಾನೋದಯವಾಯಿತು. ಆ ವೃಕ್ಷವನ್ನು ಬೋಧಿ ವೃಕ್ಷವೆಂದು ಕರೆಯಲಾಗುತ್ತದೆ. ಧಾರ್ಮಿಕ ಮಹತ್ವದ ಜೊತೆಗೆ ವಟವೃಕ್ಷದ ವೈಜ್ಞಾನಿಕ ಮಹತ್ವವು ಅಪಾರವಾಗಿದೆ. ಇದು ದಿನಕ್ಕೆ ಸುಮಾರು 20 ಗಂಟೆಗಳಿಗೆ ಹೆಚ್ಚು ಕಾಲ ಆಮ್ಲಜನಕವನ್ನು ಸೂಸುವ ವಿರಳ ವೃಕ್ಷಗಳಲ್ಲಿ ಸರಳ ರೂಪಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ. ಆಯುರ್ವೇದದ ಪ್ರಕಾರ ವಟವೃಕ್ಷವು ದೇಹದ 3 ದೋಷಗಳಾದ ವಾತ, ಪಿತ್ತ ಮತ್ತು ಕಫವನ್ನು ಸಮತೋಲನಗೊಳಿಸುತ್ತದೆ ಸಹಾಯಕವಾಗಿದೆ. ಇದರ ತೊಗಟೆ ಮತ್ತು ಎಲೆಗಳಿಂದ ಅನೇಕ ಔಷಧಿಗಳನ್ನು ತಯಾರಿಸಲಾಗುತ್ತದೆ. ವಟವೃಕ್ಷವು ಸುತ್ತಮುತ್ತಲಿನ ವಾಯುವನ್ನು ಶುದ್ಧವಾಗುತ್ತದೆ. ಅನೇಕ ಪಕ್ಷಿಗಳು, ಪ್ರಾಣಿಗಳು ಮತ್ತು ಜೀವಿಗಳು ಇದರ ಶಾಖೆಗಳಲ್ಲಿ ಆಶ್ರಯ ಮತ್ತು ಆಹಾರವನ್ನು ಪಡೆಯುತ್ತದೆ. ಆದ್ದರಿಂದ ಇದನ್ನು ಜೀವಧಾರವೆಂದು ಕರೆಯುತ್ತಾರೆ. ವಟವೃಕ್ಷವು ಭಾರತದ ರಾಷ್ಟ್ರೀಯ ವೃಕ್ಷವೂ ಆಗಿದೆ. ವಿಶ್ವದ ಅತ್ಯಂತ ಪ್ರಾಚೀನ ವಟವೃಕ್ಷವೆಂದು ಅಕ್ಷಯಪಟ ಪ್ರಸಿದ್ಧವಾಗಿದೆ. ಇದು ರಾಮಾಯಣದಿಂದಲೂ ಇಂದಿಗೂ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ. ವಿಶ್ವದ ಅತಿ ದೊಡ್ಡ ವಟವೃಕ್ಷವೆಂದರೆ ತಿಮ್ಮಯ್ಯ ಮಾನು. ಇದರ ನೆರಳು ಸುಮಾರು 5 ಎಕರೆ ಪ್ರದೇಶವಾಗಿದೆ. 1980ರಲ್ಲಿ ಇದನ್ನು ಗಿನ್ನಿಸ್ ವಿಶ್ವ ದಾಖಲೆ ಆಗಿದೆ. ವಟವೃಕ್ಷವು ಸಂಬಂಧಿಸಿದ ಪಂಚವಟಿಗಳಲ್ಲಿ ಉಲ್ಲೇಖವು ದೊರೆಯುತ್ತದೆ. ಅವುಗಳು ಅಕ್ಷಯವಟ, ಪಂಚವಟಿ, ವಶಿವಟಿ, ಗಯಾವಟಿ ಮತ್ತು ಸಿದ್ಧವಟಿ ಇವುಗಳಲ್ಲಿ ಕುರಿತು ಏನು ನಾವು ತಿಳ್ಕೊಬೋದು ಅಂತ ಇದರಲ್ಲಿ ಇದೆ. ಗೊತ್ತಾಯ್ತಾ? ನಾವು ಇದು ವಾಟ್ಸಪ್ ಗ್ರೂಪೇ. ಗೊತ್ತಾಯ್ತಾ? ನಾವು ಯಾವಾಗಲೂ ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮದನ್ನು ತಿಳ್ಕೊಂಡು ಹೋದರೆ ಎಲ್ಲನೂ ನಮಗೆ ಗೊತ್ತಾಗತ್ತೆ. ನಾವು ಗೊತ್ತಾಯ್ತಾ? ನಾವು ಇವಾಗ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ನಮ್ಮ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ. ನಾವೀಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 1/7/2026 ಬುಧವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ನಿಜಜ್ಯೇಷ್ಠ ಗ್ರೀಷ್ಮ ಋತು, ಕೃಷ್ಣಪಕ್ಷ, ತಿಥಿ ಬಿದಿಗೆ, ದಿನಪೂರ್ತಿ ಬೆಳಗ್ಗೆ 6:10, ನಕ್ಷತ್ರ ಪೂರ್ವಾಷಾಢ, ಮಳೆ ಆರಿದ್ರೆ 3ನೇ ಪಾದ, ರಾಹುಕಾಲ 12:27ರಿಂದ 2:03, ಗುಳಿಕ ಕಾಲ 10:59ರಿಂದ 12:27, ಯಮಗಂಡ ಕಾಲ 7:39ರಿಂದ 9:45. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.